ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ಮೈಸೂರು ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ಗೆ ಗೈಡ್ಲೈನ್ಸ್ನ ಬಿಟ್ಟಿದ್ದಾರೆ. ಸೊ ಗೈಡ್ಲೈನ್ಸಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಅಕಸ್ಮಾತ್ ಏನಾದರೂ ನಿಮ್ದೇನಾದ್ರು ಡಿಗ್ರಿ ಕಂಪ್ಲೀಟ್ ಮಾಡೋದು 1 ವರ್ಷ 2 ವರ್ಷನೋ ಟೈಮ್ ತಗೊಂಡಿದ್ರೆ ಅದಕ್ಕೆ ಎಷ್ಟು ಪರ್ಸೆಂಟ್ನ ಡಿಡಕ್ಟ್ ಮಾಡ್ತಾರೆ. ಜೊತೆಗೆ ನೀವು ಅಡ್ಮಿಷನ್ ಆಗಿರ್ತಾರೆ, ಅಡ್ಮಿಷನ್ ಆದಾಗ ಒಂದೊಂದು ಟೈಮು ಫೀಸ್ನ ಜಾಸ್ತಿ ಪೇ ಮಾಡಿದರೆ, ಇಲ್ಲ ಅಂತಂದರೆ ಒಂದು ಕೋರ್ಸ್ಗೆ ಫೀಸ್ನ ಪೇ ಮಾಡಿರ್ತೀರಾ ಅದಕ್ಕೆ ಜಾಸ್ತಿ ಇರುತ್ತೆ, ಮತ್ತು ಇನ್ನೊಂದು ಕೋರ್ಸ್ ನಿಮಗೆ ಸೀಟ್ ಸಿಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಫೀಸ್ ಕಮ್ಮಿ ಇರುತ್ತೆ. ಸೊ ಆ ರೀತಿ ಆದಾಗ ಅಪ್ಲಿಕೇಶನ್ ಫೀಸ್ನ ಯಾವ ರೀತಿ ರಿಫಂಡ್ ಮಾಡಿಸ್ಕೊಳ್ಳೋದು ಅನ್ನೋದು ಕೂಡ ನಾನು ನಿಮಗೆ ಗೌಡಿ ಮುಖಾಂತರ ತಿಳಿಸ್ಕೊಡ್ತೀನಿ. ಜೊತೆಗೆ MCOM ಅವ್ರಿಗೆ ಜಾಯ್ನು, ಹೋಲ್ಡ್ ಅಂಡ್ ವೆಯ್ಟು, ರಿಲೀಸ್ ಅಂಡ್ ವೆಯ್ಟು ಮತ್ತು ಕ್ವಿಟ್ ಅಂದ್ರೆ ಏನೋ ಅನ್ನೋದು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ. ಈಗ ವಿಷಯಕ್ಕೆ ಬರೋಣ. ವಿಷಯ ಏನಪ್ಪ ಅಂತಂದರೆ, ಈಗ PG ಅಡ್ಮಿಷನ್ಗೆಲ್ಲ ಪ್ರೊಸೀಜರ್ ಶುರುವಾಗಿದೆ. ಸೊ ಈಗ ಗೈಡ್ಲೈನ್ಸ್ನ ಬಿಟ್ಟಿದ್ದಾರೆ. ಸೊ ನನಗೆ ಗೈಡ್ಲೈನ್ಸಲ್ಲಿ ತುಂಬ ಜಾಸ್ತಿ ಇಂಪಾರ್ಟೆಂಟ್ ಅಂತ ಅನಿಸಿದ್ದು, ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸಿದ್ದು ಏನೇನು ಗೊತ್ತಾ? ಸೊ ಈಗ ಎಷ್ಟು ಜನ ಕೇಳ್ತಿರ್ತೀರ, ಬ್ರೋ ನಾನು ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕೆ 1-2 ವರ್ಷ ಎಷ್ಟು ತಗೊಂಡಿದ್ದೀನಿ ಅಂತಂದರೆ ಅದಕ್ಕೆ ಏನಾದ್ರು ಸರ್ಟೆನ್ ಪರ್ಸೆಂಟೇಜಲ್ಲಿ ಮಾರ್ಕ್ಸ್ನ ರಿಜೆಕ್ಟ್ ಮಾಡ್ತಾರೆ ಹಾಗೆ ಹೇಗೆ ಅಂತ. ಹೌದು, ಅಕಸ್ಮಾತ್ ನೀವು ಡಿಗ್ರಿ 3 ವರ್ಷದಲ್ಲೇ ಕಂಪ್ಲೀಟ್ ಮಾಡಿದರೆ ಅವಾಗೇನು ಪ್ರಾಬ್ಲಮ್ ಆಗಲ್ಲ, ಅರ್ಥ ಆಯ್ತಲ್ವಾ? ನೀವು 3 ವರ್ಷಕ್ಕಿಂತ 1 ವರ್ಷ ಜಾಸ್ತಿ ತಗೊಂಡಿದ್ರು ಕೂಡ 3% ಡಿಡಕ್ಟ್ ಮಾಡ್ತಾರೆ. ಹಾಗೇನೆ ಅದೇ ರೀತಿ 2 ವರ್ಷ ತಗೊಂಡಿದ್ರೆ 6%, 3 ಇಯರ್ಸ್ ತಗೊಂಡಿದ್ರೆ 9%. ಸೊ ಈ ರೀತಿ ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾ ಹೋಗ್ತಾರೆ. ಒಟ್ಟಿನಲ್ಲಿ 3 ವರ್ಷಕ್ಕಿಂತ ಜಾಸ್ತಿ 1 ವರ್ಷ ಜಾಸ್ತಿ ಆದ್ರೂ 3%ನ ಡಿಡಕ್ಟ್ ಮಾಡ್ತಾರೆ, ಅರ್ಥ ಆಯ್ತಲ್ವಾ? ಈಗ ಹಾಗೇನೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಎಲ್ಲ ಕೇಳ್ತಿದ್ದು, ಸೊ ಬ್ರೋ ನಾವೀಗ ಒಂದು ಕೋರ್ಸ್ಗೆ ಜಾಯ್ನ್ ಆಗಿರ್ತೀವಿ, ನೆಕ್ಸ್ಟ್ ಇನ್ನೊಂದು ಕೋರ್ಸ್ಗೆ ನಮಗೆ ಸೀಟ್ ಆಗುತ್ತೆ, ನಾವೇನು ಫಸ್ಟ್ ಜಾಯ್ನ್ ಆಗಿರ್ತೀವಿ ಆ ಕೋರ್ಸ್ಗಿಂತ ಇನ್ನೊಂದು ಕೋರ್ಸಲ್ಲಿ ಫೀಸ್ ಕಮ್ಮಿ ಇರುತ್ತೆ, ಆಗ ನಮಗೆ ಕಟ್ಟಿರೋ ಅಮೌಂಟು ಏನಂತಂದ್ರೆ ಬ್ಯಾಲೆನ್ಸ್ ಆಗಿರೋ ಅಮೌಂಟ್ ನಮಗೆ ಅದು ರೀಫಂಡ್ ಆಗುತ್ತಾ ಅಂತ. ಹೌದು, ಖಂಡಿತವಾಗ್ಲೂ ರೀಫಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಕೆಮಿಸ್ಟ್ರಿಗೆ ಜಾಯ್ನ್ ಆಗಿರ್ತೀರಾ. ಸೊ ಕೆಮಿಸ್ಟ್ರಿಲಿ ಬಂದು 30,000 ಇರುತ್ತೆ ಫೀಸು. ಬಟ್ ನೆಕ್ಸ್ಟ್ ನಿಮಗೆ ಫಿಸಿಕ್ಸ್ ಸಿಗುತ್ತೆ, ನಿಮಗೆ ಮೇಯ್ನ್ ಆಗಿ ಫಿಸಿಕ್ಸ್ ಆಸೆ ಇರುತ್ತೆ, ಫಿಸಿಕ್ಸ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ನೀವು ಫಿಸಿಕ್ಸ್ ಹೋದಾಗ ಬಟ್ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ಲಿ ಫೀಸು 20,000 ಇರುತ್ತೆ, ಅರ್ಥ ಆಯ್ತಲ್ವಾ? ಇನ್ನು 10,000 ಎಕ್ಸೆಸ್ನ ಕಟ್ಟಿರ್ತೀರಾ, ಅರ್ಥ ಆಯ್ತಲ್ವಾ? ಎಕ್ಸೆಸ್ನ ಕಟ್ಟಿರ್ತೀರಾ. ಇದಕ್ಕೆ ನೀವು ರೀಫಂಡ್ ಅಪ್ಲಿಕೇಶನ್ ಅಂತ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಅದನ್ನ ನೀವು ಯೂನಿವರ್ಸಿಟಿಗೆ ಕೊಡಬೇಕು, ಅರ್ಥ ಆಯ್ತಲ್ವಾ? ಯೂನಿವರ್ಸಿಟಿ ಕೊಟ್ಟರೆ ಅದನ್ನ ರೀಫಂಡ್ ಮಾಡ್ತಾರೆ, ವಿತಿನ್ 30 ಡೇಸಲ್ಲಿ ರೀಫಂಡ್ ಮಾಡ್ತಾರೆ. ಹಾಗೆಯೇ ಅಪ್ಲೈ ಮಾಡ್ಕೋ ಕೂಡ ಇಲ್ಲಿ ಒಂದು ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಬೇಕು. ನೀವೇನಾದರೂ ರೀಫಂಡ್ಗೆ ಏನಾದ್ರು ಅಪ್ಲೈ ಮಾಡ್ತೀನಿ ಅಂತಂದರೆ ಅಪ್ಲೈ ವಿತಿನ್ 3 months ಫ್ರಮ್ ದಿ ಅಡ್ಮಿಷನ್ ಡೇಟ್. ಇವಾಗ ಅಕಸ್ಮಾತ್ ನೀವು ಈ ದಿನ ಇವತ್ತು ಅಡ್ಮಿಷನ್ ಆಗಿದ್ದೀರಾ ಅಂತಂದರೆ ಇಲ್ಲಿಂದ 3 ತಿಂಗಳು ಒಳಗಡೆ ನೀವು ಅಪ್ಲೈ ಮಾಡಬೇಕು ರೀಫಂಡ್ ಆಗಬೇಕು ಅಂತಂದ್ರೆ. ಇಲ್ಲ ನಾನು 4ನೇ ತಿಂಗಳಾದ್ಮೇಲೆ ಅಪ್ಲೈ ಮಾಡ್ತೀನಿ ಅಂತಂದರೆ ನಿಮಗೆ ರೀಫಂಡ್ ಅಮೌಂಟು ಖಂಡಿತವಾಗ್ಲೂ ಸಿಗಲ್ಲ, ಅರ್ಥ ಆಯ್ತಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಇಂಥ ಕೇಸ್ ಏನಾದರೂ ಇತ್ತು ಅಂತಂದರೆ ಸೊ ಅಪ್ಲೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ರೀಫಂಡ್ ಏನಂತಂದರೆ ನಿಮ್ಮ ಬ್ಯಾಲೆನ್ಸ್ ಏನಿದೆ ಅದು ಖಂಡಿತವಾಗ್ಲೂ ನಿಮಗೆ ರೀಫಂಡ್ ಆಗುತ್ತೆ ವಿತಿನ್ 30 ಡೇಸಲ್ಲಿ. ಸೊ ಹಾಗೆಯೇ ಇದು ಬಂದು ನಾರ್ಮಲ್ ಅವ್ರಿಗೆ, ಸೊ ಇದು MCOM ಬಿಟ್ಟಿನ ಮಿಕ್ತವ್ರಿಗೆಲ್ಲರಿಗೂ ಕೂಡ. ಸೊ ಇದೇ ರೀತಿ MCOM ಅವ್ರಿಗೂ ಕೂಡ ಈ ರೂಲ್ಸ್ಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ, ಅರ್ಥ ಆಯ್ತಲ್ವಾ? ಈ ರೂಲ್ಸ್ ಏನು ನಾನು ಪ್ರಾಪರಾಗಿ ಮೆನ್ಷನ್ ಮಾಡಿದೆ ಇದು ಕೂಡ MCOM ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಆದರೆ ಈ ಹೋಲ್ಡ್ ಅಂಡ್ ವೆಯ್ಟು, ಜಾಯಿನು, ರಿಲೀಸ್ ಅಂಡ್ ವೆಯ್ಟು ಮತ್ತು ಕ್ವಿಟ್ ಆಪ್ಷನ್ ಬರೀ MCOM ಅವ್ರಿಗೆ ಅಷ್ಟೇ ಸಿಗೋದು. ಈ ಆಪ್ಷನ್ MCOM ಅವ್ರಿಗೆ ಅಷ್ಟೇ ಸಿಗೋದು. MCOM ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಈ ಆಪ್ಷನ್ಗಳು ಸಿಗಲ್ಲ. ಈಗ ಏನಪ್ಪ ಅಂತಂದ್ರೆ, ಎಷ್ಟೋ ಜನ ಕೇಳ್ತಿದ್ರಿ, ಬ್ರೋ ಜಾಯಿನ್ ಅಂದ್ರೇನು, ಹೋಲ್ಡ್ ಅಂಡ್ ವೆಯ್ಟ್ ಅಂದ್ರೇನು, ರಿಲೀಸ್ ಅಂಡ್ ವೆಯ್ಟ್ ಅಂದ್ರೇನು, ಮತ್ತೆ ಕ್ವಿಟ್ ಅಂದ್ರೇನು ಅಂತ. ಸೊ ಜಾಯಿನ್ ಅಂತಂದ್ರೆ ಏನು ಗೊತ್ತಾ? ಜಾಯಿನ್ ಅನ್ನೋ ಒಂದು ಆಪ್ಷನ್ ನಿಮಗೆ ಏನು ಸ್ಪೆಸಿಫಿಕ್ ಆಗಿ ಹೇಳುತ್ತೆ ಅಂತಂದ್ರೆ, ನನಗೆ ಏನು ಫಸ್ಟ್ ರೌಂಡ್ ಸೀಟ್ ಅಲೌಟ್ ಆಗಿದೆ, ನನಗೆ ಆ ಸೀಟಿಂದ ಸ್ಯಾಟಿಸ್ಫೈಡ್ ಆಗೈತೆ. ಹಾಗೆ ನಂದು ಏನಂತಂದ್ರೆ ಕಾಲೇಜಲ್ಲಿ ಏನು ಫೀಸ್ ಇದೆ ಅದನ್ನ ಕಟ್ಟಕ್ಕೆ ನಾನು ರೆಡಿ ಹಿಡಿದ್ದೀನಿ, ಮತ್ತೆ ನಾನು ಡಿಪಾರ್ಟ್ಮೆಂಟ್ ಹತ್ರ ಬಂದು ರಿಪೋರ್ಟ್ ಮಾಡ್ಕೊಳ್ತೀನಿ ಅನ್ನೋದು ಒಂದು. ಅದು ಜಾಯಿನ್ ಅಂತಂದ್ರೆ ನಿಮಗೆ ನೆಕ್ಸ್ಟ್ ನಿಮ್ದು ಏನಂತಂದ್ರೆ ಅಡ್ಮಿಷನ್ ಕನ್ಫರ್ಮ್ ಆಗ್ಬಿಡುತ್ತೆ ನಿಮ್ದು, ಅರ್ಥ ಆಯ್ತಲ್ವಾ? ಹಾಗೆಯೇ ಹೋಲ್ಡ್ ಅಂಡ್ ವೆಯ್ಟ್ ಅಂದ್ರೆ ಏನು ಗೊತ್ತಾ? ಹೋಲ್ಡ್ ಅಂಡ್ ವೆಯ್ಟ್ ಅಂತಂದ್ರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲೌಟ್ ಆಗಿರುತ್ತೆ, ಅರ್ಥ ಆಯ್ತಲ್ವಾ? ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲೌಟ್ ಆಗಿರುತ್ತೆ, ನಿಮಗೆ ಕಾಲೇಜು ಒಂದು ರೇಂಜಲ್ಲಿ ಇಷ್ಟ ಆಗಿರುತ್ತೆ. ಬಟ್ ನೋಡೋಣ, ಸೆಕೆಂಡ್ ರೌಂಡ್ ಟ್ರೈ ಮಾಡೋಣ, ಇನ್ನೂ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗ್ಬೋದು ಅಂತ ನಿಮ್ಗೆ ಆಸೆ ಇದ್ರೆ ಈ ಕಡೆ ಕಾಲೇಜ್ನೂ ಕೂಡ ಕಳ್ಕೊಳ್ಬಾರ್ದು. ಈ ಕಡೆ ನೆಕ್ಸ್ಟ್ ರೌಂಡ್ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಈ ಹೋಲ್ಡ್ ಅಂಡ್ ವೆಯ್ಟ್ನ ನೀವು ಆಪ್ಷನ್ನ ಯೂಸ್ ಮಾಡ್ಬೋದು, ಅರ್ಥ ಆಯ್ತಲ್ವ? ಅಕಸ್ಮಾತ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಏನಂತಂದ್ರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಕಾಲೇಜ್ ಸಿಕ್ತು ಅಂದರೆ ಈ ಕಾಲೇಜ್ನ ನೀವು ಬೇಕಾದ್ರೆ ಬಿಡ್ಬೋದು. ಇಲ್ವಾ ನನಗೆ ಫಸ್ಟ್ ರೌಂಡ್ಲೇ ಚೆನ್ನಾಗಿರೋ ಕಾಲೇಜ್ ಅಲೌಟ್ ಆಗಿದೆ, ಸೊ ಇಲ್ಲ ನಾನು ಇದಕ್ಕೆ ಅಡ್ಮಿಷನ್ ಆಗ್ತೀನಿ ಅಂತಂದ್ರೆ ನೀವು ಇದಕ್ಕೂ ಅಡ್ಮಿಟ್ ಆಗ್ಬೋದು, ಹೋಲ್ಡ್ ಅಂಡ್ ವೆಯ್ಟ್ ಆಪ್ಷನ್ ಯೂಸ್ ಮಾಡಿದ್ರೆ, ಅರ್ಥ ಆಯ್ತಲ್ವಾ? ರಿಲೀಸ್ ಅಂಡ್ ವೆಯ್ಟ್ ಏನಂತಂದ್ರೆ ಸೇಮ್ ಇದು ಒಂಥರ
ಕ್ವಿಟ್ ಅನ್ನೋ ಆಪ್ಷನ್ ಐತಿ. ರಿಲೀಸ್ ಆನ್ ವೇಟ್ ಅಂದ್ರೆ ಏನಂತಂದ್ರೆ ನನಗೆ ಅಲೌಟ್ ಆಗಿರೋ ಕಾಲೇಜ್ ಇಷ್ಟ ಆಗಿಲ್ಲ, ನನಗೆ ಅಲೌಟ್ ಆಗಿರೋ ಕಾಲೇಜ್ ಇಷ್ಟ ಆಗಿಲ್ಲ, ನಾನು ಹೋಲ್ಡು ಕೂಡ ಮಾಡಲ್ಲ. ಸೊ ನನಗೆ ಯಾವ ಕಾಲೇಜು ಕೂಡ ಇಷ್ಟ ಇಲ್ಲ ನಾನು ನೆಕ್ಸ್ಟ್ ರೌಂಡು ಟ್ರೈ ಮಾಡ್ತೀನಿ ಅನ್ನೋರು ಯಾರು ಇದ್ರೆ ರಿಲೀಸ್ ಆ್ಯಂಡ್ ವೆಯ್ಟ್ ಮಾಡ್ಬೋದು. ಏನಕ್ಕೆ ಈ ಆಪ್ಷನ್ನ ಕೊಟ್ಟಿರ್ತಾರೆ ಅಂತಂದ್ರೆ ನೀವು ಈ ಆಪ್ಷನ್ನ ಪ್ರಾಪರಾಗಿ ನೀವು ಯುಟಿಲೈಸ್ ಮಾಡ್ಕೊಳ್ತು ಅಂತಂದ್ರೆ ಇನ್ನು ಕೆಲವರು ಇರ್ತಾರೆ, ಕೆಲವರು ಅಂದ್ರೆ ಇದು ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ನಿಮ್ಗೀಗ ಯುವರಾಜ ಕಾಲೇಜ್ ಅಲರ್ಟ್ ಆಗಿರುತ್ತೆ, ನಿಮ್ಗೆ ಅದು ಇಷ್ಟ ಇರಲ್ಲ. ಸೊ ನೀವು ಹೋಲ್ಡ್ ಅನ್ನೋ ಆಪ್ಷನ್ನ ಇದು ಮಾಡೋದ್ ಬದಲು ರಿಲೀಸ್ ಆ್ಯಂಡ್ ವೆಯ್ಟ್ ಅಂತ ಮಾಡಿದ್ರೆ ಸೊ ಅವ್ರಿಗೆ ನೆಕ್ಸ್ಟ್ ಇನ್ನು ಯಾರಿಗಾರು ಯುವರಾಜ ಕಾಲೇಜ್ ಬೇಕು ಅಂತಂದ್ರೆ ಆ ಕಾಲೇಜ್ನ ಅಲೋಕೇಟ್ ಮಾಡ್ತಾರೆ. ಸೊ ಈ ರೀಸನ್ ಇಂದ ಈ ಆಪ್ಷನ್ಗಳೆಲ್ಲೂ ಕೂಡ ಅವರು ಪ್ರೊವೈಡ್ ಮಾಡಿದ್ದಾರೆ. ಲಾಸ್ಟ್ ಕ್ವಿಟ್, ಯೂಶಲಿ ಕ್ವಿಟ್ ಯಾರು ಕೂಡ ಮಾಡಲ್ಲ, ಅರ್ಥ ಆಯ್ತಲ್ಲ, ಯೂಶಲಿ ಕ್ವಿಟ್ ಯಾರು ಕೂಡ ಮಾಡಲ್ಲ. ಕ್ವಿಟ್ ಅಂತಂದ್ರೆ ನೀವು 3 ರೌಂಡಿಂದನೂ ಕೂಡ ಕ್ವಿಟ್ ಆಗ್ತೀರಾ, ನೆಕ್ಸ್ಟ್ ನಿಮ್ಗೆ ಯಾವುದೇ ಇದರಲ್ಲಿ ನಿಮ್ಗೆ ಸೀಟ್ ಅಲೋಕೇಟ್ ಆಗಲ್ಲ, ಅರ್ಥ ಆಯ್ತಲ್ವಾ. ಸೊ ಕ್ವಿಟ್ ಅನ್ನೋ ಆಪ್ಷನ್ ಯಾರು ಕೂಡ ಯೂಸ್ ಮಾಡಬೇಡಿ, ಅರ್ಥ ಆಯ್ತಲ್ವಾ. ಹಾಗೇನೇ ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರಲಿ ಒಂದು ಲೈಕ್ನ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತೆ ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ PGಗೆ ಟ್ರೈ ಮಾಡ್ತಿದ್ದೀರಾ ಮೈಸೂರು ಯೂನಿವರ್ಸಿಟಿಗೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಬಾಯ್.